ಅನಿಸುತ್ತೆ ಅನ್ನೋದೇನೋ ಅವಳು ಇನ್ನೂ ಮನೆಗೆ ಬಂದಿಲ್ಲ. ಅಲ್ಲ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮನೆಯಿಂದ ಹೊರಗೋಗಿರೋ ಅವಳಿಗೋಸ್ಕರ ನೀವಿಬ್ಬರು ಈ ಕಾಯ್ತಾ ಕೂತಿದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಅಮ್ಮ ಏನು ಅಂತ ಮಾತಾಡ್ತೀಯಮ್ಮ? ಮನೆ ಬಿಟ್ಟು ಹೋಗಿರೋದು ಮಗಳು ಮನೆಗೆ ಬರದೇ ಇದ್ರೆ ಅಪ್ಪ ಅಮ್ಮಂಗೆ ಟೆನ್ಷನ್ ಆಗಲ್ವಾ ಹೇಳು? ಅದೇನು ಮಗಳು, ಅದೇನು ಅಪ್ಪ ಅಮ್ಮನೋ, ನಾ ಬೇರೆ ಕಾಣೆ ಕಣೋ. ಅವಳು ಹೇಳ್ದೆ ಕೇಳ್ದೆ ಮನೆಯಿಂದ ಆಚೆ ಹೋಗ್ತಾಳೆ, ಅವಳಿಗೆ ಮನ್ಸು ಬಂದಾಗ ಮನೆಗೆ ಬರ್ತಾಳೆ. ನೀವಿಬ್ರು ಅವಳು ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ ಅಂತ ಒಂದು ಪ್ರಶ್ನೆ ಮಾಡಲ್ಲ. ಅವಳು ಎಲ್ಲಿಗೆ ಹೋಗ್ತೀನಂದ್ರು ಒಳ್ಳೆ ಕೋಲೆ ಬಸ್ಸು ಒಂಥರ ತಲೆ ಆಡ್ಸೋದು ಬಿಟ್ಟರೆ ನಿಮ್ಮಿಬ್ರಿಗೂ ಬೇರೆ ಏನೂ ಗೊತ್ತಿಲ್ಲ. ಅಲ್ಲ ಅಮ್ಮ, ಇವಾಗ ಹೀಗೆ ಮಾತಾಡ್ತಿದ್ಯಲ್ಲ, ನೀನು ಅವಳ ಜೊತೆನೇ ಹೋಗ್ತೀನಿ ಅಂತ ಹೋದವಳು ಯಾಕೆ ವಾಪಸ್ ಬಂದೆ ಹೇಳು? ಅವಳ ಜೊತೆನೇ ನೀನು ಹೋಗಿದ್ದಿದ್ರೆ ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ಎಲ್ಲ ಗೊತ್ತಿರ್ತಿತ್ತು. ರಾತ್ರಿ ತಡ ಆಗಿದ್ರೆ ನೀನೇ ಅವ್ರ ಜೊತೆ ಇದ್ದು ಕರ್ಕೊಂಡು ಬರ್ಬೋದಾಗಿತ್ತು. ಅದಿರಲಿ, ಅವಳ ಜೊತೆನೇ ಹೋಗ್ತೀನಿ ಅಂತ ಹೋದವಳು ನೀನು ವಾಪಸ್ ಬರೋವಂಥದ್ದು ಏನಿತ್ತು? ಅದು ಅವಳು ನಾನೊಬ್ಬಳೇ ಹೋಗ್ತೀನಿ ಅಂದ್ಲು ಕಣ, ಅದಕ್ಕೆ ನಾನು ಬಂದ್ಬಿಟ್ಟೆ. ಸರೋಜಾ, ರಾತ್ರಿ ನಾವು ಮಲಗಿದ್ದಾಗ ಅಮೃತ ಏನಾದರೂ ಬಂದು ರೂಮಲ್ಲಿ ಮಲ್ಕೊಂಡಿದ್ದಾಳ? ನಾನು ನೋಡ್ಕೊಂಡು ಬರ್ತೀನಿ. ಇರ್ರಿ, ನಾನು ಬರ್ತೀನಿ. ಬಾ. ಏನಾಗಿದೆ ಅಂತ ಹೇಳಿ ಶಾಸ್ತ್ರಿಗಳೇ. ನಿಮ್ಮ ಮೊಮ್ಮಗ ಬೀಸದೊಳ್ಳೆಯಿಂದ ತಪ್ಪಿಸ್ಕೊಂಡಿದ್ದಾನೆ, ಆದರೆ ಅವನಿಗೆ ಅಪಾಯ ಇಲ್ಲ ಅಂತಲ್ಲ. ನೀವು ಮಾಡ್ತಾ ಇರೋ ಪೂಜೆಯಿಂದ, ದೈವ ಅನುಗ್ರಹ ಅವನ ಮೇಲೆ ಇರೋದ್ರಿಂದ ಈಗ ಬಂದಿರೋ ಕಂಟಕದಿಂದ ಅವನು ಪಾರಾಗಿದ್ದಾನೆ. ಅವನಿಗೆ ಒಳ್ಳೇದಾಗಲಿ ಅಂತ ನೀವು ಪೂಜೆ ಮಾಡ್ತಾ ಇದ್ದೀರಲ್ಲ, ಆ ದೈವ ಬಲನೇ ಅವನು ಕಾಪಾಡಿದ್ದು. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ಮ ಅರ್ಜುನ್. ಯಾಕೆ ಮಾತನ್ನ ಅರ್ಥಕ್ಕೆ ನಿಲ್ಲಿಸ್ಬಿಟ್ರಿ? ಅವತ್ತು ನೀವು ಅರ್ಜುನ್ ಜಾತಕ ನೋಡಿ ಸರ್ಪದೋಷ ಇದೆ, ಪ್ರಾಣ ಕಂಟಕ ಇದೆ ಅಂತ ಹೇಳಿದಾಗಿಂದ ನಾನು ನನ್ನ ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದೀನಿ. ಅರ್ಜುನ್ ನಮ್ಮನೆ ಮಾಣಿಕ್ಯ. ಅವನಿಗೆ ಯಾವ ಕ್ಷಣದಲ್ಲೇ ಏನಾಗುತ್ತೋ ಅನ್ನೋ ಆತಂಕ ನನಗೆ ನಮ್ಮ ಮನೆಯವ್ರಿಗೆ ಕಾಡ್ತಾ ಇದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ
ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?